ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಅಮ್ಮನಿಗೆ ಫ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಟಿವಿ ಬ್ರೇಕ್ ಆಗಿರೋ ತರ, ಸರಿ ಆಯ್ತು, ಗ್ಲಾಸ್ ಬ್ರೇಕ್ ಆಗಿರೋ ತರ ಎಕ್ಸ್ಪ್ಲೇನ್ ಏನು ಮಾಡಬೇಡ, ನೋಡೋಣ ಹೆಂಗೆ ರಿಯಾಕ್ಟ್ ಆಗುತ್ತೆ. ಸರಿನಾ? ಫುಲ್ ವಿಡಿಯೋ ನೋಡಿ, ಸಕ್ಕತ್ತಾಗಿರುತ್ತೆ ಅನ್ಸುತ್ತೆ. ಸೊ ಇವಾಗ ಮನೆಗೆ ಬಂದಿದ್ದೀವಿ. ಅಮ್ಮ ಒಳಗಡೆ ಕೂತವ್ರೆ ಮೊಬೈಲ್ ನೋಡ್ಕೊಂಡು. ನನ್ನ ಶೂಸ್ ಬಿಚ್ಚು ಮ್ಯಾಶ್ ಬಂತು. ಸೊ ಇವಾಗ ಹೆಂಗೆ ಮನೆಗೆ ಬಂದಿದ್ದೀವಿ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಮ್ಮ ಒಳಗಡೆ ಕೂತೈತೆ ನೋಡಿ, ಒಳಗಡೆ ಕೂತವ್ರೆ. ಕೂತ್ಕೊಂಡು ಮೊಬೈಲ್ ನೋಡ್ತಾರೆ. ಡಿಸ್ಟರ್ಬ್ ಮಾಡೋದು ಬೇಡ, ಅವರೇ ಎದ್ದೇಳ್ತಾರೆ. ರೆಡಿ ಮಾಡ್ಕೊಳ್ಳೋಣ. ಕೋಲ್ ಎತ್ಕೊಂಡು ಇಲ್ಲಿ ಟಿ ವಿ ಇದೆಯಲ್ಲ, ಈ ಟಿ ವಿಗೆ ಒಂದು ಹೊಡೆದೋಗಿರೋ ಥರ ಸ್ಕ್ರೀನ್ ಹಾಕ್ತೀನಿ. ಅವಾಗ ನಮ್ಮ ಅಮ್ಮನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ. ಇವಾಗ ವೀಡಿಯೋ ಸೆಟ್ ಮಾಡಿದ್ದೀವಿ. ಅಲ್ಲಿ ಮೀನ್ಸ್ ಸ್ಕ್ರೀನು ಹೊಡೆದೋಗಿರೋ ಥರ ಗ್ಲಾಸ್. ಇವಾಗ ಹೋಗ್ಬಿಟ್ಟು ಅಮ್ಮ ನೋಡಮ್ಮ ಕೀರ್ತಿ ಏನು ಮಾಡಿದ್ದಾನೆ ನೋಡು ಅಂತ ಆಯ್ಶೋಗಿ ಕರೀತೆ. ಅಮ್ಮ ಬಂದಮೇಲೆ ರಿಯಾಕ್ಷನ್ ನೋಡಿ. ಫುಲ್ ವೀಡಿಯೋ ನೋಡಿ, ಸ್ಕಿಪ್ ಮಾಡಲೇಬೇಡಿ. ಬೇಡ ರಿಮೋಟ್ ಬೇಡ, ರಿಮೋಟ್ ಅಲ್ಲ ದುಂದ್ರೆ ಬಿಡೋಗ್ಬಿಟ್ಟು ಎಷ್ಟೇ ಥರ ಮಾಡಿ ಟಿವಿ ಹೊಡೆದೋಗ್ಬಿಟ್ಟು ಕೀರ್ತಿ ಡ್ಯಾನ್ಸ್ ಮಾಡ್ತಿದ್ದ, ಕಾಲ್ ಹಿಡ್ಕೊಂಡು ಹಿಂಗಂತ. ಅವ್ನು ಏನಮ್ಮ ಅವನು. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಏನಾಯ್ತು? ನಿಜ ಏನು ಮಾಡಿಲ್ಲಮ್ಮ, ಸುಮ್ಮನೆ ಹಿಂಗೆ ಹೋದೆ ಡ್ಯಾನ್ಸ್ ಆಡೋಣ ಅಂತ. ಸುಮ್ಮನೆ ಸಾಕು ಹಾಕ್ಕೊಂಡಿದ್ರೆ ಹಿಂಗೆ ಕೈ ಹಿಂಗೆ ಅಷ್ಟೇ. ನಿಜವಾಗ್ಲು ಇವನ್ ನೋಡಿದ್ರೆ ಇವನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ, ಇವನ್ ನೋಡಿದ್ರೆ ಅವ್ರಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಇವನೇ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್, ಡೈರೆಕ್ಷನ್ ಎಲ್ಲ ಇವನೇ ಸರ್. ನಿನ್ನಾಣೆ ನಾನು ಕತ್ತಲಲ್ಲ ಬೆಳಕ ಕಂಡೆ. ಇವರು ಸಾಮಾನ್ಯ ಮನೋವೈದ್ಯರಲ್ಲ. ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಬಂದ ನಿಜವಾಗ್ಲೂ ಕೊಡಮ್ಮ. ಆಫ್ ಆಯ್ತಲ್ಲ, ಅದೇ ಆಫ್ ಮಾಡಿದ್ರೆ ಒಂದ್ಸತಿ ಆಫ್ ಆಗುತ್ತೆ. ನೀನ್ ಈ ತರ ಹೇಳಿ ಮಾತಾಡ್ಬಿಡ್ತೆ. ಟಿವಿ ಹೊಡೆದಾಕ್ಬಿಟ್ರೆ ನಾನೆಲ್ಲ ಸಾಯರ್ ಹೊಡೆದಾಕ್ಬಿಡ್ತೀನಿ. ಯಾಕೆ ಹೀಗೆ ನಿಜವಾಗ್ಲೂ ಹೋಗಿದ್ದೆ ಅಮ್ಮ. ಏನಾಯ್ತು ಹೇಳ್ರಿ. ತಗೊಳ್ಳಿ, ನನ್ಗೆ ಬಿಸಿ ಮಾಡ್ಬೇಡ್ರಿ. ಯಾರು ಮಾಡಿದ್ದು? ಬಂದ ಅಡ್ಡಕ್ಕೆ ಅವನ್ ಕಾಲ ಆಗಲ್ಲ. ಏನಾಯ್ತು? ನಿಜವಾಗ್ಲೂ ಕಣ, ನಾವೇನಕ್ಕಮ್ಮ ನಿಂಗೆ ಸುಳ್ಳು ಹೇಳಕ್ ಹೋಗೋದು. ಇವ್ನಿಗೆ ಬಂದ ಕಾಲ ಹತ್ರ ಬಂದ. ಹೇಳ್ತಾ ಇದೀಯಾ? ಯಾಕೋ ನಂದೆಲ್ಲ ಬಿಸಿ ಮಾಡ್ಬೇಡ್ರಿ, ಹೇಳು. ನಿಜವಾಗ್ಲೂ ನಾವು ಏನಕ್ಕಮ್ಮ ಸುಳ್ಳು ಹೇಳ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಅಟ್ಲೀಸ್ಟ್ ಆಫ್ ಮಾಡು. ಆಫೇ ಆಗ್ತಾ ಇಲ್ಲ. ಡೈರೆಕ್ಟ್ ಆಗಿ ಆಫ್ ಮಾಡಿದ್ರೆ ಏನಾದ್ರೂ ಆಗುತ್ತೆ. ಬಿಸಿ ಬೇರೆ ಆಗ್ತದೆ. ಅಪ್ಪು ಸುಮ್ನಿರೋ. ಏಯ್ ಮುಟ್ಬೇಡ, ಸುಮ್ನಿರೋ. ಇಲ್ಲಿ ನೋಡ್ ಬರಮ್ಮ, ಇಲ್ಲಿ ಮುಟ್ಬೇಡ. ನೀನು ಒಳ್ಳೆ ಕೆಲಸ ಮಾಡಿದೀನಿ ಅಂತ ಅದನ್ನ ಅವಾಗಿಂದ ಹೇಳ್ತಾ ಇದೀಯಾ? ಹಲೋ, ಟಿವಿ ಹೊಡೆದಾಕೋ ನಿನ್ ಮಗ ನಮ್ಮ ಮನೆಯದು. ಅದೇನೆ ಏನೋ ಡ್ಯಾನ್ಸ್ ಆಡ್ತಿದ್ದಂತೆ. ಏನೋ ರಿಯಲ್ ಆಗಿ ನಿನ್ನಾಣೆಗೂ ಅಂತೆಲ್ಲ ಹೇಳ್ತಾವನಪ್ಪ. ಅದು ಡ್ರಿಂಕ್ ಆಗ್ತೈತೆ.
ಅದ್ರ ಡ್ಯಾನ್ಸ್ ಎಲ್ಲ ಹೋಗಿದ್ದಂತಂದ್ರು ಮುಂದೆ. ಏನ್ ಹೇಳು? ನಿಜವಾಗ್ಲೂ ಕಣಮ್ಮ, ನಾನು ಏನಕ್ಕಮ್ಮ ಸುಳ್ಳು ಹೇಳಿ ನಿಂಗೆ? ನೋಡು ಹಿಂಗೆ ಹೇಳ್ತಾರ ನೋಡೆ. ನಾನು ಆಂಟಿ ಹತ್ರ ಹೋದ್ರೆ ಏನೋ ಕರೀತಾವ್ರೆ, ಹೋಗು 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 ಅಂತ ಹಿಂಸೆ ಕೊಟ್ರು. ನಾನು ಎಲ್ಲಿ ಹೋಗು ಅಂತ ಅದಕ್ಕೆ ಹೋದೆ. ಅಷ್ಟಲ್ಲಿ ಆಗ್ಲಿ ಕೆಲಸ ಮಾಡಿದ್ದು. ನಿಜ ಮಾಡೋಣ. ಅವ್ನು ಹೇಳ್ದೆ ಅಮ್ಮ, ಏನಿದೆಯೋ ಅದು ಬರ್ಕೊಂಡು ಸುಮ್ಮನೆ ಇರೋ ಅಂತ ಅಂದ್ಬಿಟ್ಟು ಏನೋ ಒಂದೇ ಒಂದು ಸ್ಟೆಪ್ಪು ಅದ್ರ ರೀಲ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದ. ನಾನು ಇವಾಗ ತಾನೇ ಹೋದೆ, ಅಲ್ಲಿ ಹಂಗೂ ಹೇಳ್ದೆ ಹುಡುಗರೆಲ್ಲ ಹೋಗ್ತಾರೆ ಏನೋ ಮಾಡ್ಬಿಟ್ಟವ್ರು ಅಂತ ಆಂಟಿ ಅಂತೂ. ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಷ್ಟೊತ್ತಿಗೆ ಅಂತ ಹೇಳಿದೀನಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಒಟ್ನಲ್ಲಿ ಪಟ್ಟಂತ ಸೌಂಡ್ ಬಂತು ಒಳಗಡೆ, ಜೋರಾಗಿ ಹೊಡೆದ್ಬಿಟ್ನಾ? ಇದು ನೋಡಿ ಗಾಜ್ ಐತಲ್ಲ, ಗಾಜ್ ಹೊಡೆದೋಗೈತಾ? ಚೂರ್ ಇದಾಗೈತೆ. ಅಯ್ಯೋ ಅಯ್ಯೋ ಅನ್ಯಾಯವಾಗಿ ನೆನ್ಕೊಂಡೆ, ಒಪ್ಕೊಂಡೆ. ಈ ವರ್ಷ ನ್ಯಾಷನಲ್ ಅವಾರ್ಡ್ ನಿನ್ಗೆ. ಚಾ ಕುಡಿತೈತಾ? ಚಾ ಕುಡಿತೈತಾ? ಡೈರೆಕ್ಟ್ ಆಗಿ ಆಫ್ ಮಾಡ್ಬೇಕು. ಬಿಡಮ್ಮ, ಎಲ್ಲಿ ಹೊಡೆದೋಗೈತೆ? ಒಳಗಡೆ ಪ್ರಾಬ್ಲಮ್ ಆಗಿರುತ್ತೆ ಚಿನ್ನಿ. ಇಲ್ಲ ಇವನು ಏನು ತಮಾಷೆ ನಾನು ಏನ್ ತಮಾಷೆ ಮಾಡಮ್ಮ ನಿಂಗೆ? ಆಯ್ತು ಬಿಡ, ಹೋಗ ಮನೆಗೆ ಇಟ್ಕೊಂಡು ಹೋಗ ಬೇಗ. ಏನ್ ಮಾಡಕ್ಕಾಗಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಯಾರ ಟಿವಿ ಹತ್ರ ಹೋಗ್ತಾರೆ ನಂಗೆ ಆಡಕ್ಕೆ? ಏನ್ ಟಚ್ ಮಾಡೋದಕ್ಕೆ ಹೋಯ್ತ? ಅಲ್ಲ, ಏನ್ ಮಾಡಿದ ನನ್ಗೆ ಏನ್ ಜೋರ ಮಾಡ್ತಾ ಟಿವಿಗೆ? ಇಲ್ಲಮ್ಮ, ಈ ಕೈ ಸ್ವಲ್ಪ ಜೋರಾಗಿ ಇಂತ ಆಗ್ತು. ಏನ್ ಜೋರ ಮಾಡ್ತಾ ಟಿವಿಗೆ? ಇಲ್ಲಮ್ಮ, ಈ ಕೈ ಸ್ವಲ್ಪ ಜೋರಾಗಿ ಇಂತ ಆಗ್ತು. ಆ ಜೋರ ಹೊಡಿತಾರ ಟಿವಿಗೆ. ಏನೋ ನೀನ್ ಟಿವಿ ಹತ್ರ ಹೋಗಿದ್ಯಲ್ಲೋ, ಏನೋ ನಿಂಗೆ ಗೊತ್ತಾಗಲ್ವೇನು? ಏ ಹೋಗಿ ಹೋಗ, ಯಾಕೆ ಮುಖ ತೋರಿಸ್ತೀರ? ಹೋಗ್ರಿ ಹತ್ರಗೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅಯ್ಯೋ ಆಯ್ತು ಹೋಗು ಸ್ವಾಮಿ, ಹಾಳು ಮಾಡಿದ್ಯಲ್ಲ, ನಿನ್ ಸಮಾಧಾನ ಆಯ್ತಾ? ಆಯ್ತು, ಹೊಟ್ಟೆ ತುಂಬ ಹಾಲು ಕುಡಿ ಹೋಗು. ಯಾಕೆ ಸುಮ್ಮನೆ ಟೆನ್ಷನ್ ಆಗಿ ಕುತ್ಕೊಂಡ್ಬಿಟ್ಟಿತ್ತು. ವಾಸ್ ಅ ಪ್ರ್ಯಾಂಕ್. ಮಾತೇ ಇಲ್ಲ. ರಿಮೋಟ್ ತಗೋ, ಎಷ್ಟು ವರ್ಷ ನಮಗೆ. ನಮ್ಮಮ್ಮ ನಿಜ ಅಂತ ನಂಬಿಟ್ರು. ನಮ್ಮ ಮಮ್ಮಿಗೆ ಅದಾದ್ಮೇಲೆ ಅದಲ್ಲ ಇನ್ನೊಂದು 5 ನಿಮಿಷ ಏನು ನೀನು ಚೆನ್ನಾಗಿದ್ರೆ ಲೈಕ್ ಮಾಡಿ. ನಮ್ಮಮ್ಮ ತಲೆ ಮೇಲೆ ಕೈ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ರು. ಆಲೆ ಇನ್ನೇನು ಮಾಡೋದು. ದಿಸ್ ಪ್ರ್ಯಾಂಕ್ ವಾಸ್ ಸಕ್ಸಸ್ಫುಲ್. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ರಿಯಲ್ ಬ್ಲಡ್, ದಿಸ್ ಇಸ್ ರಿಯಲ್, ನಾಟ್ ಕಷ್ಟಪಟ್ಟಿದ್ದೀವಿ ಅಂದರೆ ನಮ್ಮಮ್ಮ ನೋಡ್ರಿ, ನಮ್ಮಮ್ಮಂಗೆ ಇನ್ನೂ ನಂಬಕ್ಕಾಯ್ತಾ ಇಲ್ಲ. ಇನ್ನು ಶಾಕಿಂದ ಹೊರಗೆ ಬಂದಿಲ್ಲ ನಾನು. ಅದು ಸುಮ್ಮನೆ ಕಣಮ್ಮ ಮಾಡಿದ ಪ್ರ್ಯಾಂಕ್ ಮಾಡೋಣ ಅಂತ. ವಿಡಿಯೋ ಕಂಟೆಂಟ್ ಬೇಕಲ್ವಾ? ಸರಿ, ಹೆಂಗೈತೆ ಪ್ರ್ಯಾಂಕ್? ಅಲ್ಲ, ದೊಡ್ಡ ವಸ್ತುನ ಹಾಳು ಮಾಡೋದ್ರಲ್ಲ, ಫಸ್ಟ್ ಟೈಮ್ ತಗೊಂಡಿ ಟಿವಿ ಅಂತ ಹೇಳಿ ಬೇಜಾರಾಯ್ತು ನನಗೆ. ನನ್ನ ಮಗ ಅವ್ನು ಸಂಪಾದನೆ ಮಾಡುವಾಗ ತಗೊಂಡು ಟಿವಿ EMI ಎಲ್ಲ ಅವನೇ ಕಟ್ಟಿದ್ದು. ಇಷ್ಟು ಬೇಗ ಹಾಳು ಮಾಡ್ಬಿಟ್ಟಲ್ಲ ಅಂತ ಬೇಜಾರಾಯ್ತು. ಇವಳಿಗೆ ಹೋಗಿ ಹೇಳು ಅಂತಂದ್ರೆ ಅಮ್ಮ ಅಂತ ಹೇಳ್ತಿದ್ಲಲ್ವಮ್ಮ. ಅಮ್ಮ ಏನು ನಿಂಗೆ ಫೀಲ್ ಆಗ್ತಾ ಇತ್ತಮ್ಮ ನಾವು ಈ ಥರ ಮಾಡಿದ್ದಕ್ಕೆ? ಅಮ್ಮ ಇನ್ನೂ ಆಚೆ ಚೆನ್ನಾಗಿ ನುಣ್ಣಗೆ ರುಬ್ಬೇಕು ಅಂತ ಅನ್ಸ್ಬಿಟ್ಟಿತ್ತು ಇವಾಗ ನನಗೆ. ಟೈಮಲ್ಲಿ ನನಗೆ ಚೆನ್ನಾಗಿ ಏನು ಹೊಡಿಬೇಕು ಅಂತ ಅನ್ಸ್ಲಿಲ್ಲ, ಕೋಪ ಬಂತು. ಇದೇನು ಆಗೋಗ್ಬಿಟ್ಟಿದೆ, ಇನ್ನೇನ್ ಮಾಡೋದು, ಯಾವ ಟಿವಿ ತರಬೇಕು ಅಂತ ಯೋಚನೆ ಮಾಡ್ತಾ, ಯಾವ ಟಿವಿ ತರಬೇಕು ಅಂತ ಯೋಚನೆ ಹೋಗ್ಬಿಟ್ಟಿದ್ದ. ಮತ್ತೆ ಇನ್ನೇನು ಕೆಟ್ಟೋದ್ಮೇಲೆ ಇನ್ನೇನು ಮತ್ತೆ ಮಾಡೋಕ್ಕಾಗತ್ತೆ, ಇನ್ನೇನು ಯಾವ ಟಿವಿ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ಬೇರೆ ಫೋನ್ ಮಾಡಿದ್ನಾ, ಏನು ಹೇಳ್ದೆ ಹೇಳು?
ಅವನ ಹತ್ರ ವಸೂಲಿ ಮಾಡಮ್ಮ ಅಂತ ಅಂದೆ. ನಾನು ನಿಜ ಅನ್ಕೊಂಡ್ಬಿಟ್ಟಿದೀನಿ. ನಾನು ನಿಜ ಫ್ರಾಂಕ್ ಅಂತಾನೆ ಗೊತ್ತೇ ಇಲ್ಲ ನನಗೆ. ಚೆನ್ನಾಗಿ ಕೊಟ್ಟಿರ್ತೀಯ ಅನ್ಕೊಂಡಿದ್ದೆ, ಚೆನ್ನಾಗಿ ಬಾಸಿರ್ತೀಯ. ಇನ್ನೇನು 5 ನಿಮಿಷಕ್ಕೆ ಇನ್ನೇನ್ ಹೊಡೆದ್ರು ಪ್ರಯೋಜನ ಇಲ್ಲ, ಹಾಳು ಮಾಡ್ಬಿಟ್ರಲ್ಲ. ಮಾಡೋದು ಮಾಡ್ಬಿಟ್ಟವ್ರೆ, ಇನ್ನೇನ್ ಮಾಡೋದು? ಯಾವ ಟಿವಿ ತರೋದು, ಎಷ್ಟು ಇಂಚು ಟಿವಿ ತರೋದು, ಅವ್ನಿಗೆ ಹೆಂಗೆ ಹೇಳಿ ತೇಜುಗೆ ಅಂತ ಚಿಂತೆ ಆಗ್ಬಿಟ್ಟಿತ್ತು. ಅವ್ನು ಬೇರೆ ಪಾಪ EMI ಕಟ್ಟಿ ಸಾಲ ತೀರ್ಸಿದ್ನ. ಅವನು ದುಡಿವಾಗ ಫಸ್ಟ್ ಟೈಮ್ ಕೆಲ್ಸಕ್ಕೆ ಸೇರ್ಕೊಂಡಾಗ ಅವನೇ ನೊಂದ್ಕೊಂತಾನೋ, ಟಿವಿಗೆ ಹಾಳಾಗೋಯ್ತು ಅಂದ್ರೆ ಅವ್ನು ಮೊದಲೇ ಫೀಲ್ ಮಾಡ್ಕೊಂಡ್ಬಿಡ್ತಾನೆ. ಅವ್ನಿಗೆ ಹೆಂಗೆ ಹೇಳಿ ಅಂತೆಲ್ಲ ಯೋಚನೆ ಬಂದ್ಬಿಡ್ತಾ ಆಗ್ಬಿಡ್ತಾರೆ ನನಗೆ. ನನ್ಗೆ ಇವನ್ ಬೇರೆ ನನ್ನ ಮೇಲೆ ಆಣೆ ಇಡಿದ್ರೆ ಇಟ್ಬಿಟ್ಟ ಆಣೆನ ಆಣೆ ಮೇಲೆ ಇಟ್ಬಿಟ್ಟ ನಿಜಾನೇ ಇವನು ಮಾಡ್ಬಿಟ್ಟ ಒಳಗಡೆ ಬೇರೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.